सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् अष्टाविंशतितमे प्रधानाधिकरणे तस्मिन् अष्टाविंशतितमे प्रधानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम्। पादादितः त्रयश्चत्वारिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं तद्भाष्यभागं च यथाचार्यानुग्रहं विचारयामः। ॐ सहस्रकिरणस्पर्धिदेहकान्तिसमुज्ज्वलम् निर्विकल्पसमाधिस्थं निश्चलावयवं शिवम् सच्चित्सुखात्मकब्रह्मनिविष्टहृदयाम्बुजम् शिवं शिवकरं वन्दे भवनामभृतं यतिम्। ॐ सहस्रकिरणस्पर्धिदेहकान्तिसमुज्ज्वलम् निर्विकल्पसमाधिस्थं निश्चलावयवं शिवम् सच्चित्सुखात्मकब्रह्मनिविष्टहृदयाम्बुजम् शिवं शिवकरं वन्दे भवनामभृतं यतिम्। शिवं शिवकरं वन्दे भवनामभृतं यतिम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकम् अष्टाविंशं प्रधानाधिकरणम्। ॐ प्रधानवदेव तदुक्तम्। ॐ प्रधानवदेव तदुक्तम्। पुरोडाश प्रधानवत् पुरोडाश प्रधानवत् एव अत्र वायुप्राणौ पृथक्त्वेन उपासितव्यौ। वायुप्राणौ पृथक्त्वेन उपासितव्यौ। कुतः? तत्
ಸಂಕರ್ಷಕಾಂಡೆ ಉಕ್ತಂ ಅಸ್ತಿ. ತತ್ ಸಂಕರ್ಷಕಾಂಡೆ ಉಕ್ತಂ ಅಸ್ತಿ. ಪೂರ್ವಮೀಮಾಂಸಾಯಾಂ ಸಂಕರ್ಷಕಾಂಡೆ ಉಕ್ತಂ ಅಸ್ತಿ. ಇದು ಈ ಒಂದು ಸೂತ್ರದ ಅರ್ಥ ಆಯಿತು. ಇದರ ಅರ್ಥವೆಲ್ಲ ನಮಗೆ ಆಗಿದೆ. ಈ ಸೂತ್ರದ ಒಂದು ಪ್ರಧಾನ ಅಂಶ ಅಂತಂದ್ರೆ, ಇಲ್ಲಿ ಯಾವ ವಿಷಯವನ್ನೂ ಹೇಳದೆ, ಈ ಸೂತ್ರದಲ್ಲಿ ವಿಷಯವೇ ಇಲ್ಲ, ಕೇವಲ ಏನು ದೃಷ್ಟಾಂತ ಮತ್ತೆ ಅದೆಲ್ಲಿ ಹೇಳಿದೆ ಅಷ್ಟೇ. ನೋಡಿ, ಈ ಸೂತ್ರದಲ್ಲಿ ಅದು ಏನು, ಇದು ಒಂದು ಪ್ರಧಾನವಾದ ಒಂದು ಸೂತ್ರ, ಮತ್ತೆ ಪ್ರತ್ಯೇಕವಾದ ಸೂತ್ರ. ಇದು ಯಾವ ಒಂದು ಅಧಿಕರಣದಲ್ಲೂ ಇಲ್ಲ. ಈ ಅಧಿಕರಣದಲ್ಲಿರತಕ್ಕಂಥದ್ದು ಒಂದೇ ಒಂದು ಸೂತ್ರ, ಹೌದು ತಾನೆ? ಇದ್ರಲ್ಲಿ ಬೇರೆ ಸೂತ್ರಗಳು ಇಲ್ಲ. ಹೀಗಾಗಿ ಇದಕ್ಕೆ ಹಿಂದೆ ಮುಂದೆ ಯಾವುದೂ ಇಲ್ಲ, ಇರೋದೇ ಒಂದು ಸೂತ್ರ ಈ ಅಧಿಕರಣದಲ್ಲಿ. ಹಾಗಿದ್ದರೂ ಕೂಡ ಭಗವಾನ್ ಬಾದರಾಯಣರು ಏನು ಹೇಳಿದ್ರು? ವಿಷಯವನ್ನೇ ಹೇಳದೆ, ಏನು ಸಂಶಯ ಏನು ಅದು ಏನನ್ನೂ ಹೇಳದೆ, ಕೇವಲ ಈ ಒಂದು ದೃಷ್ಟಾಂತವನ್ನ ಮಾತ್ರ ಹೇಳಿ ಪ್ರಧಾನವದೇವ ಅಂತ ಹೇಳಿ, ಅದು ಎಲ್ಲಿ ಹೇಳಿದೆ ಇದು ಹೀಗಂತ ನೀವು ಎಲ್ಲಿ ಹೇಳಿದೆ ಅಂದ್ರೆ, ತತ್ ಪೂರ್ವಕಾಂಡೆ ಉಕ್ತಂ. ಪೂರ್ವಕಾಂಡೆ ಅಂದ್ರೇನು? ಪೂರ್ವಮೀಮಾಂಸಾಯಾಂ ಸಂಕರ್ಷಕಾಂಡೆ ಉಕ್ತಮಸ್ತಿ ಅಂತ ಹೇಳ್ಬಿಟ್ರು. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಅನ್ನುವುದೆಲ್ಲ ನಿರ್ಧಾರ ಮಾಡಿ, ಎಲ್ಲವನ್ನು ನಿರ್ಧಾರ ಮಾಡಿ, ಇದು ನೋಡಿ ಬಾದರಾಯಣರು ಈ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೋಡಿ ಪ್ರಧಾನದಂತೆ ಅಂತ ಹೇಳಿದ್ದಾರೆ. ಯಾವುದನ್ನ ಕುರಿತು ಹೇಳಿದ್ದಾರೆ? ಅದು ಕೇವಲ ಬಾದರಾಯಣರ ಹೃದಯದಲ್ಲಿ ಅಡಕವಾಗಿದೆ, ಹೇಳಿಲ್ಲ ಅವರು. ಆ ಒಂದು ಅಡಕವಾಗಿರತಕ್ಕಂತಹ ಬಾದರಾಯಣರ ಹೃದಯದಲ್ಲಿ ಅಡಕವಾಗಿರತಕ್ಕಂತಹ ಅಂಶವನ್ನ ಭಗವಾನ್ ಭಾಷ್ಯಕಾರರಾದ ಶಂಕರ ಭಗವತ್ ಪೂಜ್ಯಪಾದರು ಅದನ್ನ ನಮ್ಮ ಮುಂದೆ ಅನಾವರಣ ಮಾಡುತ್ತಿದ್ದಾರೆ. ಅದನ್ನ ನಮ್ಮ ಮುಂದೆ ಇಡ್ತಾ ಇದ್ದ ನೋಡಿ, ಇದು ವಿಷಯವಾಕ್ಯ. ಇದಕ್ಕೆ ಸಂಬಂಧಿಸಿದ ಹಾಗೆ ಭಗವಾನ್ ಬಾದರಾಯಣಾಚಾರ್ಯರು ಸೂತ್ರಕಾರರು ಇದನ್ನು ಹೇಳಿದ್ದಾರೆ, ಪ್ರಧಾನವತೇವ ಅಂತ. ಇದು ಎಲ್ಲಿ ಹೇಳಿದೆ ಅದನ್ನು ಬೇಕಲ್ಲ, ಅದನ್ನು ಹೇಳಿಬಿಟ್ಟಿದ್ದಾರೆ ಅವರು. ನೋಡಿ, ಇದು ಸಂಕರ್ಷ ಕಾಂಡದಲ್ಲಿ ಪೂರ್ವಮೀಮಾಂಸಾ ದರ್ಶನದಲ್ಲಿ ಇದು ಉದ್ಧೃತವ, ಅಲ್ಲಿಂದ ಅಲ್ಲಿ ಇದೆ, ಅಲ್ಲಿಂದ ನಾವು ಉದ್ಧೃತವ, ಇದು ಉದ್ಧೃತ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿದೆ, ಅಲ್ಲಿಂದ ನಾವು ತಗೊಂಡಿದ್ದೇವೆ. ಏನು ವಿಷಯವನ್ನು ಕುರಿತು ಹೇಳಿದ್ದೇವೆ? ಹೇಳಿಲ್ಲ, ಅದನ್ನ ಇಲ್ಲಿ ಹೇಳಿದ್ದೆ. ಅದೆಲ್ಲವನ್ನೂ ಕೂಡ ಭಗವತ್ಪಾದರ ಒಂದು ಅನುಗ್ರಹದಿಂದ ನಾವು ಗೊತ್ತಾಗಿದೆ ವಿಷಯ ಏನು ಅಂತಕ್ಕಂಥದ್ದು ಎಲ್ಲವೂ ಗೊತ್ತಾಗಿದೆ. ಇದೇನು ಸಂವರ್ಗ ವಿದ್ಯೆಗೆ ಸಂಬಂಧಿಸಿದ್ದ ಒಂದು ಪ್ರಕರಣ. ಸಂವರ್ಗ ವಿದ್ಯೆ ಅಂತ ಅನ್ನೋದನ್ನ ಛಾಂದೋಗ್ಯದಲ್ಲೂ ಹೇಳಿದ್ದಾರೆ, ಬೃಹದಾರಣ್ಯಕದಲ್ಲೂ ಹೇಳಿದ್ದಾರೆ. ಅದರಲ್ಲಿ ವಾಯು ಪ್ರಾಣ ಎಂಬ ಎರಡು ತತ್ವವನ್ನು ಹೇಳಿದ್ದಾರೆ. ವಾಯುರ್ಭಾವ ಸಂವರ್ಗ ಅಂತ ಹೇಳಿದ್ದಾರೆ. ವಾಯುವೇ ಸಂವರ್ಗ. ಸಂವರ್ಗ ಅಂದ್ರೇನು? ಎಲ್ಲವನ್ನು ಅಡಕ ಮಾಡಿಕೊಳ್ಳುವುದು ಅಂತ ಅರ್ಥ, ಎಲ್ಲವನ್ನು ವ್ಯಾಪಿಸಿಕೊಂಡು ಬಿಡುವುದು ಅಂತ ಅರ್ಥ, ಎಲ್ಲವನ್ನು ನುಂಗಿ ಹಾಕುವುದು ಅಂತ ಅರ್ಥ. ಎಲ್ಲ ಅರ್ಥವೂ ಇದೆ. ಈ ಅರ್ಥದಲ್ಲಿ ವಾಯು ಪ್ರಾಣ ಎರಡನ್ನು ಹೇಳಿದ್ದಾರೆ. ಯಾವುದು ನುಂಗು ಹಾಕುತ್ತೆ, ಯಾವುದನ್ನು ನುಂಗು ಹಾಕುತ್ತೆ ಅಂದ್ರೆ ಹೇಳಿದ್ರು. ನೋಡಿ, ಈ ವಾಯು ಇದೆಯಲ್ಲ, ಇದು ಇತರ ಪ್ರಾಣಗಳನ್ನ, ಯಾವುದು ಅಗ್ನಿ, ಅಪ್ಪು ಮತ್ತೆ ಪೃಥ್ವಿ, ಇವುಗಳನ್ನ ತನ್ನೊಳಗೆ ಸೆಳೆದುಕೊಂಡು ಬಿಡುತ್ತದೆ, ತನ್ನೊಳಗೆ ಅಡಿಕೆ ಮಾಡಿಕೊಂಡು ಬಿಟ್ಟಿದೆ. ಅಂದ್ರೇನು? ಇವು ಈ ಮೂರು ಭೂತಗಳಿಗಿಂತಲೂ ಕೂಡ ಸೂಕ್ಷ್ಮವಾಗಿರತಕ್ಕಂಥ ತತ್ವ ಈ ವಾಯು ಅಂತಕ್ಕಂಥದ್ದನ್ನ ಹೇಳಿದ್ರು. ಅಂತ ಹೇಳಿ ನೋಡಿ, ಈ ವಾಯು ಇದೆಯಲ್ಲ, ಈ ವಾಯುವನ್ನ ಅಂದ್ರೆ ವಾಯು ಅಂದ್ರೆ ಇಲ್ಲೇನು? ಆದಿ ಭೌತಿಕವಾಗಿ ವಾಯು ಅಂದ್ರೆ ನಮಗೆಲ್ಲ ಗೊತ್ತಿರತಕ್ಕಂಥ ಅನುಭವ ತರೊಳಗೆ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಕಂಡ್ರೆ ಇರ್ತೀವಿ, ವಾಯು ಆಯ್ತು, ಆದಿ ಭೌತಿಕವಾಗಿ. ಆದರೆ
ಆದಿ ದೈವಿಕವಾಗಿ ಏನಾಯಿತು? ಅದು ವಾಯು ದೇವತೆ. ಅದು ಆ ವಾಯು ಭೂತ ನಾವೇನು ಹೇಳಿದ್ದೀವಿ ಅದಕ್ಕೆ ಅಧಿದೇವತೆ ವಾಯು. ಅದು ಆದಿ ದೈವಿಕವಾಗಿ ಆ ವಾಯು. ಮತ್ತೆ ನಮ್ಮೊಳಗಿರ್ತಕ್ಕಂಥದ್ದು ಅದೇ ಆಧ್ಯಾತ್ಮಿಕವಾಗಿ ಯಾವ ವಾಯು ಇದೆಯೋ ಅದೇ ವಾಯುವನ್ನ ಪ್ರಾಣ ಪ್ರಾಣ ಅಂತ ಹೇಳಿದ್ದಾರೆ. ಹೀಗಾಗಿ ವಾಯು ಅಂತಂದ್ರು ಒಂದೇ, ಪ್ರಾಣ ಅಂತಂದ್ರು ಒಂದೇ. ಇದಕ್ಕೆ ಪ್ರಮಾಣ ಏನು? ಇದು ಹೇಗೆ ಹೇಳ್ತಾ ಇದ್ದೀರಿ ಸ್ವಾಮಿ ಅಂತಂದ್ರೆ ನೋಡಿ, ಐತರೇಯೋಪನಿಷತ್ತರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶತ್. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ವಾಯು ಪ್ರಾಣೋ ಭೂತ್ವಾ ನಾಸಿಕೆ ಪ್ರಾವಿಶತ್ ಅಂತ ಹೇಳಿದ್ದಾರೆ. ಅಂದ್ರೇನು? ವಾಯುವೇ ಪ್ರಾಣ ರೂಪದಿಂದ ಈ ನಮ್ಮ ಶರೀರವನ್ನು ಪ್ರವೇಶಿಸಿದ. ಯಾವುದರ ಮೂಲಕ? ಈ ಮೂಗಿನ 2 ಹೊಳ್ಳೆಗಳಿಂದ ಅಂತ ಹೇಳಿದ್ರು. ಅಲ್ಲಿ ಏನು ವಾಯು ಪ್ರಾಣ ಎರಡು ಒಂದೇ ಇರ್ತಾರೆ. ಹೀಗಾಗಿ ಈ ಸಂವರ್ಗೋಪಾಸನೆ ಅಂತ ಇದೆಯಲ್ಲ, ಅದು ಎರಡಕ್ಕೂ ಸಂಬಂಧಿಸಿದೆ. ಎರಡು ಒಂದೇ ಎಂಬುದಾಗಿ ಉಪಾಸನೆ ಮಾಡಬೇಕು ಎಂಬುದಾಗಿ ಪೂರ್ವ ಪಕ್ಷ. ಹೌದು ತಾನೆ? ಎರಡು ಒಂದೇ ನೋಡಿ, ಎಲ್ಲ ಕಡೆ ಹೇಳಿದೆ. ವಾಯು ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ. ಮತ್ತೆ ಇದಕ್ಕೆ ಪೂರಕವಾಗಿ ಆ ಒಂದು ಕಥೆಗಳನ್ನೆಲ್ಲ ಹೇಳಿದ್ರು. ಹೌದು ತಾನೆ? ಅದನ್ನು ಹೇಳಿ ನೋಡಿ, ಪೂರ್ವ ಪಕ್ಷ ಇದು ಅಂತ ಹೇಳಿದ್ರು. ಏನು? ವಾಯು ಮತ್ತೆ ಪ್ರಾಣಗಳನ್ನ ಒಂದೇ, ಅವೆಲ್ಲ ಒಂದೇ. ಆಧ್ಯಾತ್ಮಿಕವಾಗಿ ಪ್ರಾಣ ಅಂತ ಹೇಳಿದ್ದಾರೆ, ಆದಿ ದೈವಿಕವಾಗಿ ವಾಯು ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಬೇರೆ ಯಾವ ಭೇದವೂ ಇಲ್ಲ. ವಾಯುವೇ ಪ್ರಾಣ, ಪ್ರಾಣವೇ ವಾಯು. ಇದನ್ನ ಸ್ಪಷ್ಟವಾಗಿ ಕಂಠೋಕ್ತವಾಗಿ ವಾಕ್ಯದಿಂದಲೇ ಇದನ್ನು ಹೇಳಿಬಿಟ್ಟಿದ್ದಾರೆ. ಕೆಲವು ಕಡೆ ವಾಯು ಪ್ರಾಣೇವ ಪ್ರಾಣ ವಾಯುರೇವ ಅಂತ ಹೇಳಿ ಪೂರ್ವಪಕ್ಷ ತನ್ನ ವಾದವನ್ನು ಮಂಡಿಸಿದ. ಎಲ್ಲ ವಾದವನ್ನು ಕೇಳಿದ್ದಾಯ್ತು. ಇರತಕ್ಕಂತಹ ಸಭಿಕರು ಏನು ಮಾಡಿದ್ರು? ಅವ್ರು ಯಾರು ಸಭಿಕರು? ಸಭಿಕರು ಯಾರು? ನಮ್ಮಂಥವ್ರಲ್ಲ. ನಮ್ಮಂಥವ್ರು ಏನು ಗೊತ್ತೇ ಆಗೋದಿಲ್ಲ ಬಿಡಿ. ಅಲ್ಲಿ ಇದ್ದವರು ಯಾರು? ಇದ್ದವರು ಕೂಡ ಎಲ್ಲ ಶಾಸ್ತ್ರಗಳನ್ನ ಬಲ್ಲವರು, ಶಾಸ್ತ್ರವೇತ್ತರು ಅವರು. ಹೌದು, ಹೌದಲ್ಲ, ಹೌದು, ಸರಿಯಾಗಿದೆ ಇದು ಅಂತ ಹೇಳಿಬಿಟ್ರು. ಆಗ ಶಂಕರ ಭಗವತ್ಪಾದರು ಹೇಳ್ತಾರೆ, ಅದೇ ಶಾಂತ ಚಿತ್ತರಾಗಿ ಈ ಮಾತನ್ನು ಹೇಳ್ತಾರೆ. ಈ ಒಂದು ಅನುವಾದ ಮಾಡ್ಕೊಂಡು ನಾವು ಪೂರ್ವಪಕ್ಷ ಹೀಗೆ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ವಯಂ ಬ್ರೂಮಃ. ನೋಡಿ, ಅದೇ ಒಂದು ಗತ್ತು ಶಂಕರ ಭಗವತ್ಪಾದೇ. ಯಾವುದನ್ನು ಏನಾದರೂ ಹೇಳಲಿ ಅವರು ವಿಚಲಿತರಾಗೋದೇ ಇಲ್ಲ. ಎಷ್ಟೇ ತೀಕ್ಷ್ಣವಾದ ವಾದವಿರಲಿ, ಅದು ಏನು ಆಗಲ್ಲ. ಹೇಗೆ? ದೊಡ್ಡ ಒಂದು ಕಲ್ಲು ಬಂಡೆ, ಅದಕ್ಕೆ ಉದಾಹರಣೆ ಬೇಕಾದ್ರೆ ಕೊಟ್ಟಿದ್ದಲ್ಲ. ದೊಡ್ಡ ಕಲ್ಲು ಬಂಡೆ ಇದೆ, ಬೃಹತ್ತಾದ ಕಲ್ಲು ಬಂಡೆ. ಏನು ಮಾಡ್ದ? ಒಂದು ದೊಡ್ಡ ಮಣ್ಣಿನ ಮುದ್ದೆ ಮಾಡಿಬಿಟ್ಟು ಏಯ್ ಕಲ್ಲೇ, ನಿನ್ನನ್ನು ಚೂರು ಚೂರು ಮಾಡಿಬಿಡ್ತೇನೆ ಅಂದ್ಬಿಟ್ಟು ಇರೋ ಬಲವನ್ನೆಲ್ಲ ಬಿಟ್ಟು ಆ ಮಣ್ಣಿನ ಹೆಂಟ ಮುದ್ದೆ ಇತ್ತಲ್ಲ ಅದನ್ನ ಜೋರಾಗಿ ಎಸ್ತಾ ಅದಕ್ಕೆ ಅಪ್ಪಳಿಸ್ತಾ, ಬಂಡೆ ಚೂರು ಚೂರಾಗಿ ಹೋಯ್ತು ನೋಡಿ ಇನ್ನು ಅಂತ ಕಣ್ಣು ಮುಚ್ಕೊಂಡು ಅಪ್ಪಳಿಸ್ತಾ, ಕಣ್ಣು ಬಿಟ್ಕೊಂಡು ನೋಡ್ತಾನೆ, ಓ ಬಂಡೆ ನೋಡಿ ಚೂರು ಚೂರಾಗಿದೆ ಅಂತ ಇವನ ಭಾವನೆ. ಆದ್ರೆ ಏನಾಗಿದೆ? ಅಲ್ಲಿ ಎಲ್ಲ ಕೆಳಗಡೆ ಬಿದ್ದಿತ್ತು ಮಣ್ಣಿನ ಧೂಳುಗಳು. ಬಂಡೆ ಕಲ್ಲಿಗೆ ಹೊಡೆದು ಇತ್ತಲ್ಲ ಆ ಮಣ್ಣಿನ ಮುದ್ದೆ ಚೂರು ಚೂರಾಗಿ ಬಿದ್ದೋಗಿತ್ತು. ಅದೇ ರೀತಿ ಎಷ್ಟೇ ಕಷ್ಟವಾದ, ಎಷ್ಟೇ ತೀಕ್ಷ್ಣವಾದ ವಾದ ಸರಣಿ ಇದ್ದರೂ ಕೂಡ ಭಗವತ್ಪಾದರು ಏನೂ ಇಲ್ಲ, ಅದೇನದು ಬಂಡೆ ಹೇಗಿದೆ, ಏನಾರು ಅದಕ್ಕೇನಾರು ಆ ಶಕ್ತಿ ಉಪಯೋಗಿಸುತ್ತಾ ಮಣ್ಣಿನ ಹೆಂಟದನ್ನ ಹೊಡಿತಾ ಇದೆ ಬಂದು ನಾ ತಡಿಬೇಕು ಅಂತಂತ ಏನೂ ಇಲ್ಲ. ಅದರ ಪಾಡುಗದಿರುತ್ತೆ, ಇದೇ ಹೊಡೆಯುತ್ತೆ ಬಂದು ಚೂರು ಚೂರಾಗಿ ಹೋಗುತ್ತೆ. ಆ ರೀತಿ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಏವಂ ಪ್ರಾಪ್ತೆ ವಯಂ ಬ್ರೂಮಃ ಅಂತ ಹೇಳಿ ಪೃಥಗೇವ ವಾಯು ಪ್ರಾಣವು ಉಪಗಂತವ್ಯೌ. ನೋಡಿ, ಈ ವಾಯು ಪ್ರಾಣ ಎರಡನ್ನು ಹೇಳಿದ್ದಾರೆ ಸರಿನೇ. ಆಧ್ಯಾತ್ಮಿಕವಾಗಿ ಮತ್ತು ಆದಿ ಭೌತಿಕವಾಗಿ ನೀವು ಹೇಳಿದ್ದೆಲ್ಲವೂ ಸರಿಯಾಗಿದೆ. ಆದರೆ ಕೊನೆಯಲ್ಲಿ ನೀವು ನಿರ್ಣಯ ತಗೊಂಡಿದ್ದೀರಲ್ಲ, ಅದು ಮಾತ್ರ ಸರಿ ಇಲ್ಲ. ಏನಂತ ನಿರ್ಣಯ ತಗೊಂಡಿದ್ದೀರಿ ನೀವು ಅಂದ್ರೆ, ಈ ವಾಯು ಪ್ರಾಣಗಳನ್ನ
ಒಂದೇ ಎಂಬುದಾಗಿ ಉಪಾಸನೆ ಮಾಡಬೇಕು. ಯಾಕೆ ಅಲ್ಲಿ ಹೇಳಿದ್ದಾರೆ, ಅಗ್ನಿರ್ವಾಗ್ ಭೂತ್ವ ಮುಖಂ ಪ್ರಾಕ್ಷಿತು ವಾಯು ಪ್ರಾಣ ಭೂತ್ವ ನಾತಿಕೆ ಅಂತ ಹೇಳಿದ್ದಾರೆ. ಎಲ್ಲ ಒಂದೇ ಅಂತ ಹೇಳಿದ್ರಲ್ಲ, ಅದು ಸರಿ ಇಲ್ಲ. ಓಹೋ, ಇದೇನಿದು? ಎಲ್ಲ ನಾವು ಸರಿಯಾದ ಕಾರಣ ಕೊಟ್ಟು ಸಮರ್ಥವಾಗಿ ಇದನ್ನ ಹೇಳಿದ್ದೆವಲ್ಲ. ಅತ್ಯಂತ ಸಮರ್ಥವಾಗಿ ಹೇಳಿದ್ದ ಪೂರ್ವ ಪಕ್ಷಿ. ಯಾವುದು ಪ್ರಮಾಣ ಕೊಟ್ಟಿದ್ದ? ಶ್ರುತಿ ಪ್ರಮಾಣವನ್ನು ಕೊಟ್ಟಿದ್ದ ಐತರೇಯ. ಮತ್ತೆ ಅನುಭವ ಪ್ರಮಾಣವನ್ನು ಕೊಟ್ಟಿದ್ದ. ಅಲ್ಲ ಸ್ವಾಮಿ, ಎಲ್ಲ ಒಂದನೇ ಉದಾಹರಣೆಯನ್ನು ಕೊಟ್ಟಿದ್ದ. ಹೀಗೆ ಎಲ್ಲವನ್ನೂ ಕೊಟ್ಟು ಸಮರ್ಥವಾಗಿ ಹೇಳಿದ್ರು ಕೂಡ ಹೇಗೆ ಹೇಳ ಅದಕ್ಕೆ ಹೇಳ್ತಾ ಇದೆ ನೋಡಿ. ಪೃಥಗೆ ವಾಯು ಪ್ರಾಣ ಉಪಗಂತವ್ಯ. ವಾಯು ಪ್ರಾಣಗಳನ್ನ ಬೇರೆ ಬೇರೆಯಾಗಿಯೇ ಉಪಾಸನೆ ಮಾಡಬೇಕು. ಒಂದೇ ವಾಕ್ಯ. ಇದೇನಿದು ಈ ಪದ್ಧತಿ, ಅದನ್ನು ಮುಂದೆ ವಿವರಿಸ್ತಾರೆ ಇವಾಗ. ಇದು ಸಮಾಸ ವ್ಯಾಸ ಪದ್ಧತಿ. ಇದನ್ನೇನ್ ಮಾಡಿದ್ರು? ಮೊದಲಿಗೆ ಸಮಾಸ ರೂಪದಿಂದ ಒಂದೇ ಒಂದು ವಾಕ್ಯದಲ್ಲಿ ಹೇಳಿಬಿಟ್ರು. ಪೃಥಗೆ ವಾಯು ಪ್ರಾಣ ಉಪಗಂತವ್ಯವ್. ಒಂದೇ ಮಾತು. ನೋಡಿ ಸ್ವಾಮಿ, ನೀವು ಹೇಳಿದ್ರಲ್ಲ, ಅದು ಸರಿ ಇಲ್ಲ. ವಾಯು ಪ್ರಾಣಗಳನ್ನ ಬೇರೆ ಬೇರೆಯಾಗಿಯೇ ಉಪಾಸನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕಾರಣವನ್ನು ಕೊಟ್ಟು, ಅದಕ್ಕೆ ಮುಂದೆ ಏನ್ ಮಾಡ್ತಾ ಇದ್ದಾರೆ? ಪೂರ್ವ ಪಕ್ಷಿ ಯಾವ ಯಾವ ಕಾರಣವನ್ನ ಪ್ರಮಾಣವನ್ನ ಕೊಟ್ಟು ತನ್ನ ಸಿದ್ಧಾಂತವಾದ ವಾಯು ಪ್ರಾಣಿಗಳನ್ನು ಒಂದೆಂದು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದನೋ, ಅದೇ ಉದಾಹರಣೆ, ಅದೇ ದೃಷ್ಟಾಂತವನ್ನ ಅದಕ್ಕೆ ತಕ್ಕ ಆಯ್ತು. ನೋಡಿ, ನೀವು ದೃಷ್ಟಾಂತ ಕೊಟ್ಟಿದ್ದು ಸರಿ ಇಲ್ಲ ಇದು ಅಂತ ಹೇಳಿ, ಮತ್ತು ಆ ದೃಷ್ಟಾಂತ ಕೊಟ್ಟಿದ್ದು ಸರಿಯಾಗಿದೆ, ಆದರೆ ನೀವು ಆ ದೃಷ್ಟಾಂತವನ್ನ ಅರ್ಥ ಮಾಡಿಕೊಂಡಿರುವುದು ಸರಿಯಲ್ಲ. ಅಯ್ಯೋ, ಏನ್ ಸ್ವಾಮಿ ಇದು? ಎಂಥ ಪ್ರಕಾಂಡ ಪಂಡಿತ್! ಹೌದು, ನೀವು ಅರ್ಥ ಮಾಡಿಕೊಂಡಿರುವ ರೀತಿ ಇದೆಯಲ್ಲ, ಆ ದೃಷ್ಟಾಂತ ನೀವು ಕೊಟ್ಟರೆ ಸರಿಯಾಗಿದೆ. ಇಲ್ಲ, ಕೆಲವು ಕಡೆ ಸರಿಯಾಗಿ ಕೊಟ್ಟಿರ್ತೀರಿ, ಆದರೆ ಆ ದೃಷ್ಟಾಂತವನ್ನ ನೀವು ಯಾವ ರೀತಿ ಅರ್ಥೈಸಿಕೊಂಡು ಕೊಡ್ತಾ ಇದ್ದೀರಿ ಅನ್ನೋದು ಸರಿ ಇಲ್ಲ. ಆ ದೃಷ್ಟಾಂತವನ್ನ ಈ ರೀತಿ ಅಳವಡಿಸ್ಕೊಳ್ಬೇಕು, ಈ ರೀತಿಯಾಗಿ ದೃಷ್ಟಾಂತ ಅದು ಅಂತಲೇ ಹೇಳ್ತಾರೆ. ಇನ್ನು ಕೆಲವು ಕಡೆ ಹೇಳ್ತಾರೆ, ನೋಡಿ ನೀವು ದೃಷ್ಟಾಂತ ಕೊಟ್ರಲ್ಲ, ಈ ದೃಷ್ಟಾಂತಕ್ಕೂ ಮತ್ತೆ ಈ ದಾರ್ಷ್ಟಾಂತಿಕಕ್ಕೂ ಏನೇನೂ ಸಂಬಂಧವಿಲ್ಲ. ನಿಮ್ಮ ದೃಷ್ಟಾಂತ ಈ ದಾರ್ಷ್ಟಾಂತಿಕಕ್ಕೆ ಎಳ್ಳಷ್ಟು ಹೊಂದುವುದಿಲ್ಲ ಅಂತ ತೋರಿಸ್ತಾರೆ. ಯಾಕೆ ಅನ್ನೋದಕ್ಕೆ ಕಾರಣ ಕೊಡ್ತಾರೆ. ಹೀಗೆ ಈ ವಾದಗಳ ಒಂದು ಪ್ರಕಾರ ಇದು. ಹೇಗೆ ವಾದಗಳು ಮಾಡಬೇಕು ಅಂತ ಅನ್ನುವ ಪ್ರಕಾರ, ಇವನ್ನೆಲ್ಲ ಹೀಗೇ ವಾದ ಮಾಡಬೇಕು. ಈ ಎದುರು ಪಾರ್ಟಿ ಇರ್ತಾರಲ್ಲ, ಪೂರ್ವ ಪಕ್ಷ ಅಂತ ಏನ್ ಹೇಳ್ತೀವಿ, ಹಗಲು ಇತ್ತು. ಈಗೇನೋ ನಾವು ಅಪರೆಂಟ್ ಅಂತ ಹೇಳ್ತೀವಿ, ಈಗೇನೋ ಪೂರ್ವ ಪಕ್ಷ ಅಂತ ಹೇಳ್ತಾರೆ ಅಷ್ಟೇ. ಅವಾಗ ಹೇಗೆ ವಾದ ಮಾಡ್ತಾ ಇದ್ರು, ಅದಕ್ಕೋಸ್ಕರನೇ ಯಾರು ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ರಲ್ಲ, ಮತ್ಬಿಟ್ಟ, ಅವ್ರು ಹೇಳಿದ್ರು ನೋಡಿ, ಈ ಲಾ ಸ್ಕೂಲ್ಸ್ ಇದೆಯಲ್ಲ, ಇಂಡಿಯನ್ ಲಾ ಸ್ಕೂಲ್ಸ್ ಅಲ್ಲಿ ಇಲ್ಲೆಲ್ಲ ಕೂಡ ಒಂದು ಪೀರಿಯಡ್ ಶಾಂಕರ ಭಾಷ್ಯವನ್ನ ಇಡಬೇಕು ಪಠ್ಯವಾಗಿ. ಯಾಕೆ? ವಾದವನ್ನ ಹೇಗೆ ಮಾಡಬೇಕು, ಯಾವುದನ್ನು ತಗೊಳ್ಬೇಕು, ಎಲ್ಲಿ ರೆಫರೆನ್ಸ್ ಎಲ್ಲಿ ಕೊಡಬೇಕು ಅಂತಕ್ಕಂಥದ್ದೆಲ್ಲದಕ್ಕೂ ಕೂಡ ಜ್ವಲಂತ ಉದಾಹರಣೆ ಶಾಂಕರ ಭಾಷ್ಯ. ಮತ್ತೆ ಆ ವಾದ ಸರಣಿ ಇದೆಯಲ್ಲ, ಅದು ಅಷ್ಟೇ ಒಂದು ಸಮರ್ಪಕವಾಗಿದೆ ಮತ್ತು ಹೊಂದುವಂತ ಇದೆ, ಮತ್ತೆ ಏನಾಗಿದೆ ಅಷ್ಟೇ ಎಫೆಕ್ಟಿವ್ ಅಂತ ಹೇಳ್ತಾರಲ್ಲ ಹಾಗೆ. ಒಂದು ಮಾತು ಹೇಳಿದ್ರೆ ಮುಗಿದೋಯ್ತಲ್ಲಿ. ಹೀಗೆ ನೋಡೋಣ, ಅದನ್ನು ನಾವು ಇದರ ತನಕ ನೋಡಿದ್ದೇವೆ. ಇನ್ನು ಮುಂದೇನು ಆ ವಾಸನೆ ಬರುತ್ತೆ, ಬೇಕಾಷ್ಟು ಕಡೆ ಬರುತ್ತೆ, ನೋಡೋಣ. ವಾಯು ಪ್ರಾಣವು ಉಪಕಾಂತ, ಪೃಥಗೇವ ಉಪಕಾಂತ, ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು. ಅಕಸ್ಮಾತ್, ಯಾಕೆ ಸ್ವಾಮಿ ನಾವು ಹೇಳಿದ್ವಲ್ಲ ಅಂದ್ರೆ, ಇಲ್ಲಪ್ಪ ಪೃಥಗ್ ಉಪದೇಶ. ನೋಡಿ, ನೀವೆಲ್ಲ ಹೇಳಿದ್ರಿ ಸರಿ, ಆದರೆ ನೀವು ಪ್ರಧಾನವಾದ ಒಂದು ಅಂಶವನ್ನೇ ನೀವು ಹೇಳಲಿಲ್ಲ, ಅದನ್ನೇ ಕೈ ಬಿಟ್ಟು ಬಿಟ್ರಿ. ಏನದು ಅಂದ್ರೆ ಪೃಥಗ್ ಉಪದೇಶ.
ಏನು ವಾಯು ಮತ್ತೆ ಪ್ರಾಣಗಳು ಎರಡನ್ನೂ ಕೂಡ ಏನಾಗಿ ಬೇರೆ ಬೇರೆಯಾಗಿ ಉಪದೇಶ ಮಾಡಿರುವುದರಿಂದ. ಅರೆ ಅಲ್ಲ ಸ್ವಾಮಿ, ನಾವು ವಾಯು ಪ್ರಾಣ ಎರಡೂ ಒಂದೇ, ಅದಕ್ಕೆ ಪೂರ್ವಕವಾಗಿ ವಾಯುವೇ ಪ್ರಾಣ ರೂಪದಿಂದ ಆಧ್ಯಾತ್ಮಿಕವಾಗಿ ಶರೀರದೊಳಗಡೆ ಇದ್ದಾನೆ, ಆದಿ ದೈವಿಕವಾಗಿ ಹೊರಗಡೆ ವಾಯುದೇವತೆ ಅಂತ ಇದ್ದಾನೆ ಅಂತ ಹೇಳಿದ್ವಲ್ಲ. ಅದೆಲ್ಲ ಸರಿ, ನೀವು ಹೇಳಿದ್ದೆಲ್ಲ ಸರಿಯಾಗಿದೆ, 100% ಸತ್ಯ. ಆದರೆ ಏನು ಆದರೆ ಅಂದರೆ ಪೃಥಗ್ ಉಪದೇಶ. ಇದನ್ನ ಎರಡನ್ನೂ ಕೂಡ ವಾಯು ಪ್ರಾಣ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪದೇಶ ಮಾಡಿರುವುದನ್ನು ನೀವು ಮರೆತು ಬಿಟ್ರೆ ಹೇಳಲೇ ಇಲ್ಲ. ಅದನ್ನ ಎರಡೂ ಸರಿ, ಆದರೆ ಉಪದೇಶ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆಯಾಗಿ. ಅಂದ್ರೇನು? ವಾಯುವನ್ನ ಒಂದು ಫಲಕ್ಕೋಸ್ಕರ ಒಂದು ರೀತಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ಪ್ರಾಣವನ್ನ ಅದೇ ರೀತಿ ಹೇಳಲಿಲ್ಲ, ಬೇರೆ ರೀತಿಯಾಗಿ ಹೇಳಿದ್ದಾರೆ. ಎರಡನ್ನೂ ಕೂಡ ಬೇರೆ ಬೇರೆಯದಾಗಿ ಬೇರೆ ಬೇರೆ ವಿಧದಿಂದ ಹೇಳಿದ್ದಾರೆ. ಇದಕ್ಕೊಂದು ಫಲ, ಅದಕ್ಕೊಂದು ಫಲ. ಹೌದಾ? ಯಾವಾಗ ಈ ಫಲ ಅಂತಕ್ಕಂಥದ್ದು ಬೇರೆಯಾಗಿ ಹೇಳಿರ್ತಾರೋ ಆವಾಗ ಏನಪ್ಪ, ಒಂದೇ ಅಂತ ತಿಳಿಬೇಕು ನಾವು, ಎರಡು ಅಂತ ತಿಳಿಬೇಕು. ಹೌದಾ? ಫಲ ಬೇರೆ ಬೇರೆಯಾಗಿ ಹೇಳಿದಾಗ ಉಪಾಸ್ಯ ದೇವತೆನೂ ಬೇರೆ. ಹೌದಾನೆ? ಈಗ ನೋಡಿ, ಯಾವ ಫಲಕ್ಕಾಗಿ ಮಾಡ್ತಾ ಇದ್ದಾನೆ ಒಂದು ಉಪಾಸನೆನ ನೋಡಿ. ನನಗೆ ಐಶ್ವರ್ಯ ಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಉಪಾಸನೆ ಮಾಡ್ತಾನೆ. ಉಪಾಸನೆ ಮಾಡಿದಾಗ ಏನ್ ಮಾಡ್ತಾನೆ ಅವನು? ಒಂದು ಯಾವ ದೇವತೆ ಲಕ್ಷ್ಮಿ ಅಂತ ಇಟ್ಕೊಳ್ಳಿ ಉಪಾಸನೆ ಮಾಡ್ತಾನೆ. ಮತ್ತೆ ಇನ್ನೊಬ್ಬ ಇದ್ದಾನೆ, ಅವನೇನ್ ಮಾಡ್ತಾನೆ? ಅವನಿಗೆ ಲಕ್ಷ್ಮಿ ಐಶ್ವರ್ಯ ಬೇಡ, ಬೇಕಾದಷ್ಟು ಐಶ್ವರ್ಯ ಇದೆ, ಆದರೆ ಆರೋಗ್ಯ ಇಲ್ಲ. ಅವನೇನ್ ಮಾಡ್ತಾನೆ? ಆರೋಗ್ಯವನ್ನ ಬಯಸಿ ಒಂದು ದೇವತೆಯನ್ನು ಉಪಾಸನೆ ಮಾಡ್ತಾನೆ. ಯಾವುದೋ ಒಂದು ದೇವತೆ, ಸೂರ್ಯ ಅಂತ ಇಟ್ಕೊಳ್ಳಿ. ಈಗ ಫಲ ಏನಾಯ್ತು? ಇವನಿಗೆ ಐಶ್ವರ್ಯ ಫಲ, ಅವನಿಗೆ ಆರೋಗ್ಯ ಫಲ. ಯಾವಾಗ ಫಲ ಬೇರೆ ಬೇರೆ ಆಯ್ತೋ ಆವಾಗ ಏನಾಯ್ತು? ಉಪಾಸ್ಯ ದೇವತೆಯು ಬೇರೆ ಬೇರೆ. ಈ ಫಲಕ್ಕಾಗಿ ಈ ದೇವತೆಯನ್ನು ಉಪಾಸನೆ ಮಾಡಬೇಕು, ಆ ಫಲಕ್ಕಾಗಿ ಆ ದೇವತೆಯನ್ನು ಉಪಾಸನೆ ಮಾಡಬೇಕು. ಒಂದು ವೇಳೆ ಎರಡನ್ನೂ ಒಂದು ಕಡೆ ಹೇಳಿದ್ದಾರೆ, ಒಂದೇ ಪ್ರಕರಣದಲ್ಲಿ ಬಂದು ಇದ್ರೂ ಕೂಡ ಈ ಒಂದು ವಿಧಾನ ಬೇರೆ ಬೇರೆ ಹೇಳಿದ್ದಾರಲ್ಲ, ಆದ್ದರಿಂದ ಈ ಅಂಶವನ್ನು ನೀವು ಹೇಳಲೇ ಇಲ್ಲ, ಅಥವಾ ನಿಮಗೆ ಗೊತ್ತಿಲ್ಲ. ಹೇಗೆ ಸ್ವಾಮಿ? ಇದನ್ನ ಬರೀ ಹೇಳ್ಬಿಟ್ಟಾಗಿರಲ್ಲ, ಅದನ್ನ ಸಮರ್ಥನೆ ಮಾಡಬೇಕಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ನೋಡಿ, ಇಲ್ಲಿ ಪೃಥಕ್ ಉಪದೇಶ, ಇಲ್ಲಿ ಆಧ್ಯಾನಾರ್ಥೋ ಹಿ ಅಯಂ ಅಧ್ಯಾತ್ಮ ಅಧ್ಯಾತ್ಮ ಆದಿದೈವಿಕ ವಿಭಾಗ ಉಪದೇಶ. ಆದಿದೈವಿಕ ಬೇಡ, ಕಾಯಿಲ್ಲ, ಅಧ್ಯಾತ್ಮ ಅಧಿದೈವ ವಿಭಾಗ ಅಂತ ಹೇಳ್ಬೇಡ. ಅಲ್ಲೇ ಕಾ ಹಾಕಿದ್ರೆ ಮಾಡಬೇಕು, ಆಧ್ಯಾತ್ಮಿಕ ಆದಿದೈವಿಕ ಅಂತ ಹಾಕ್ಬೇಕು. ಕಪ್ರತ್ಯಯ ಏನು ಬೇಕಿಲ್ಲ, ಇವ್ರ ಭಾಷೆ ಇಲ್ಲ. ಅಧ್ಯಾತ್ಮ ಅಧಿದೈವ ವಿಭಾಗೋಪದೇಶ. ನೋಡಿ, ಇಲ್ಲಿ ವಿಭಾಗ ಮಾಡಿ ಹೇಳಿದ್ದಾರೆ. ಒಪ್ಕೊಳ್ತೀರಾ? ನೀವೇ ಹೇಳಿದ್ರಿ ಅಂತ. ಏನಂತ ವಿಭಾಗ ಮಾಡಿದ್ದಾರೆ? ಒಂದನ್ನ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಇನ್ನೊಂದನ್ನ ಆದಿದೈವಿಕವಾಗಿ ಹೇಳಿದ್ದಾರೆ. ಹೌದಾನೆ? ವಾಯುದೇವತೆ ಮತ್ತೆ ಪ್ರಾಣ ಎರಡನ್ನು ಹೇಳಿದ್ದಾರೆ. ಈ ಎರಡನ್ನ ಯಾತಕ್ಕಾಗಿ ವಿಭಜಿಸಿ ಹೇಳಿದ್ದಾರೆ ಅಂದರೆ ಆಧ್ಯಾನಾರ್ಥ. ಆಧ್ಯಾನ ಅಂದ್ರೆ ಇದು ಅಷ್ಟೇ, ಉಪಾಸನ ನಿಧಿಧ್ಯಾಸನ ಅಂತ ಅರ್ಥ. ವಿಚಾರ ಮಾಡುವುದಕ್ಕೋಸ್ಕರ, ಉಪಾಸನೆ ಮಾಡುವುದಕ್ಕೋಸ್ಕರ ಹೇಳಿದ್ದಾರೆ. ಹೌದ್ ತಾನೆ? ಯಾಕೆ? ಅಯ್ಯೋ, ಪ್ರಕರಣ ಅದಲ್ಲ ಸ್ವಾಮಿ, ಇದು ಸಂವರ್ಗ ಪ್ರಕರಣ, ಸಂವರ್ಗೋಪಾಸನೆ. ಹೌದ್ ತಾನೆ? ಈ ಸಂವರ್ಗೋಪಾಸನೆಯಲ್ಲಿ ಏನ್ ಹೇಳಿದ್ದಾರೆ? ಅದಕ್ಕೋಸ್ಕರ ಉಪಾಸನೆ, ಅದಕ್ಕೋಸ್ಕರ ಹೇಳಿದ್ದಾರೆ. ಏನನ್ನ ವಿಭಜಿಸಿ ಹೇಳಿದ್ದಾರೆ. ವಾಯು ಬೇರೆ, ಪ್ರಾಣ ಬೇರೆ, ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಅಂತ ಹೇಳಿದ್ದಾರೆ.
ಮತ್ತು ಸಹ ಅಸತಿ ಆಧ್ಯಾನ ಪೃಥಕ್ತ್ವೇ ಅನರ್ಥಕ ಏವ ಸ್ಯಾತ್. ಸಹ ಸಹ ಅಂತಂದ್ರೆ ಏನಿಲ್ಲಿ? ಸಹ ಅಂತಂದ್ರೆ ಇಲ್ಲಿ ಈ ವಿಭಾಗೋಪದೇಶ ಅಂತ. ನೋಡಿ, ಆ ವಿಭಾಗ ಮಾಡಿ ಹೇಳಿರುವುದು, ವಿಭಾಗ ಮಾಡಿ ಹೇಳಿದ್ದಾರಲ್ಲ, ಆ ವಿಭಾಗ ಮಾಡಿ ಹೇಳಿರುವುದು ಹೊಂದಬೇಕಾದರೆ ಏನ್ ಮಾಡಬೇಕು? ಹೊಂದಬೇಕಾದರೆ ಈ ಒಂದು ಈ ಆಧ್ಯಾನ ಪೃಥಕ್ತ್ವ ಅಂತಕ್ಕಂಥದ್ದು ಇರಬೇಕು. ಯಾಕೆ? ಉಪಾಸನೆ ಬೇರೆ ಆಗಿರಬೇಕು. ಬೇರೆ ಆಗಿರಬೇಕು ಯಾಕೆ? ವಿಭಾಗ ಮಾಡಿ ಹೇಳಿದ್ದಾರೆ. ಆಧ್ಯಾತ್ಮಿಕವಾಗಿ ಉಪಾಸನೆ ಮಾಡಿದಾಗ ಒಂದು ಫಲ, ಆದಿ ದೈವಿಕವಾಗಿ ಉಪಾಸನೆ ಮಾಡಿದಾಗ ಇನ್ನೊಂದು ಫಲ ಅಂತ ವಿಭಜಿಸಿ ಹೇಳಿದ್ದಾರೆ. ಹೇಳಿರುವಾಗ ಏನಾಯ್ತು? ಅದು ಹೊಂದಬೇಕಾದರೆ ಹೀಗಿರಬೇಕು. ಸಹ ಅಸತಿ ಅಂದ್ರೆ ಒಂದು ಪಕ್ಷ ನೀವು ಹೇಳಿದ ಹಾಗೆ ಈ ವಿಭಾಗೋಪದೇಶ ಇದೆಯಲ್ಲ, ಅದು ಆಧ್ಯಾನ ಪೃಥಕ್ವೇ ಅಸತಿ. ಅಂದ್ರೆ ನೋಡಿ, ಈ ಆಧ್ಯಾನ ಪೃಥಕ್ತ್ವ ಅಂದ್ರೆ ಎರಡನ್ನು ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದು ಸರಿಯಲ್ಲ ಅಂತನ್ನುವುದಾಗಿದ್ದರೆ ಆಗ ಏನು ಹೇಳಬೇಕಾಗಿತ್ತು? ಆ ಉಪದೇಶ ವಿಭಜನೆ ಮಾಡಿ ಹೇಳಿರ್ತಕ್ಕಂಥದ್ದು ಅನರ್ಥಕ ಆಗ್ತಾ ಇತ್ತು. ಹೌದು ತಾನೆ? ಈಗ ವಿಭಜನೆ ಮಾಡಿ ಹೇಳಿದ್ರು. ಯಾತಕ್ಕೆ ಹೇಳಿದ್ರು ಅಂದ್ರೆ ಒಂದೆಂದು ಉಪಾಸನೆ ಮಾಡದೆ ಇರಲಿ ಅಂತ ಹೇಳಬೇಕಾಗ್ಬೇಕು. ಹೌದು, ಏನ್ ಮಾಡಿದ್ರು ಉಪನಿಷತ್ಕಾರರು? ಹೌದು, ಸಂವರ್ಗ ವಿದ್ಯೆಯನ್ನು ಹೇಳಿದ್ದಾಯಿತು. ಸಂವರ್ಗ ವಿದ್ಯೆಯಲ್ಲಿ ವಾಯು ಪ್ರಾಣ ಎರಡನ್ನೂ ಹೇಳಿದ್ದಾಯಿತು. ಎರಡನ್ನೂ ಹೇಳಿಬಿಟ್ಟು ವಾಯು ಪ್ರಾಣಭೂತ್ವ ಮುಖಂ ನಾ ಮುಖ್ಯ ಪ್ರಾವಿಶತ ಅಂತ ಹೇಳಿದ್ವಲ್ಲ, ಅದು ಯಾಕೆ ಗೊತ್ತೇನು? ಎರಡು ಒಂದು ತೋರ್ತಾ ಇದೆ. ಆದರೆ ಈ ಉಪಾಸನೆ ಮಾಡುವಾಗ, ಬೇರೆ ಬೇರೆ ಫಲಕ್ಕೆ ಉಪಾಸನೆ ಮಾಡುವಾಗ ಎರಡನ್ನೂ ಕೂಡ ಒಂದು ಎಂಬುದಾಗಿ ಉಪಾಸನೆ ಮಾಡದೆ ಇರಲಿ, ಮಾಡಬಾರದು ಎನ್ನುವ ಉದ್ದೇಶದಿಂದ ಇದನ್ನ ವಿಭಾಗ ಮಾಡಿ ಹೇಳಿದ್ದಾರೆ. ನೋಡಿ, ವಾದ ಸರಣಿ ಹೇಗಿದೆ. ಏನು? ಹೌದು, ಮೇಲ್ನೋಟಕ್ಕೆ ಹಾಗೆ ತೋರುತ್ತೆ, ಒಂದಾಗಿ ಮಾಡಬೇಕು ಅಂತ ತೋರುತ್ತೆ. ಆದರೆ ಉಪನಿಷತ್ತಿಗೆ ಬಹಳ ಕನಿಕರ, ಕರುಣೆ, ಅಯ್ಯಯ್ಯೋ ಎಲ್ಲಾದರೂ ಕೂಡ ಒಂದೇ ಎಂಬುದಾಗಿ ಉಪಾಸನೆ ಮಾಡಿಬಿಟ್ಟು ಏನಾಗೋಲ್ಲ, ಅದರಿಂದ ಬೇರೆ ಫಲ ಬರುತ್ತೆ ಅಷ್ಟೆ. ಫಲದಿಂದ ಅವ್ರು ಯಾವುದು ಬಯಸಿರ್ತಾರಲ್ಲ ಆ ಫಲದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಅದನ್ನ ವಾಯು ಪ್ರಾಣಗಳನ್ನ ವಿಭಜಿಸಿ ಹೇಳಿದ್ದಾರೆ. ಆ ವಿಭಜಿಸಿ ಹೇಳಿರ್ತಕ್ಕಂಥದ್ರ ಉದ್ದೇಶ ಏನು ಗೊತ್ತೇನಪ್ಪ ಪೂರ್ವ ಪಕ್ಷಿಗಳೇ? ನೀವು ಹೇಳಿದ ಹಾಗೆ ಒಂದು ಅಂತ ಉಪಾಸನೆ ಮಾಡೋಕ್ಕಲ್ಲ, ಒಂದು ಅಂತ ಉಪಾಸನೆ ಮಾಡಬೇಕು ಅಂತ ಅವರ ಮನಸ್ಸು ಇದ್ದಿದ್ದರೆ ಆಗ ಏನ್ ಮಾಡ್ತಾ ಇದ್ರು? ಈ ವಿಭಜನೆ ಮಾಡಿ ಯಾಕೆ ಹೇಳ್ತಾ ಇದ್ರು? ವಿಭಜನೆ ಮಾಡಿ ಹೇಳ್ತಾ ಇರಲಿಲ್ಲ. ಹೌದು ತಾನೆ? ಒಂದು ಅಂತ ವಿಭಜನೆ ಮಾಡಬೇಕಾದ್ರೆ ಅಗತ್ಯ ಇರಲಿಲ್ಲ. ಆದರೆ ಇಲ್ಲಿ ವಿಭಾಗ ಮಾಡಿ ಹೇಳಿರುವುದರಿಂದ ಏನಾಗುತ್ತೆ? ಇವನ್ನ ಬೇರೆ ಬೇರೆಯಾಗಿ ಆಧ್ಯಾತ್ಮಿಕವಾಗಿಯೇ ಬೇರೆ ಉಪಾಸನೆ, ಆದಿದೈವಿಕವಾಗಿ ಬೇರೆ ಉಪಾಸನೆ, ಆಧ್ಯಾತ್ಮಿಕವಾಗಿಯೇ ಪ್ರಾಣ, ಆದಿದೈವಿಕವಾಗಿ ವಾಯು. ಹೀಗೆ ನೋಡಿ, ಅಲ್ಲೇ ಆಧ್ಯಾನ ಪೃಥಕ್ವೇ ಅಸತಿ. ಒಂದು ವೇಳೆ ಈ ಆಧ್ಯಾನವನ್ನ ಬೇರೆ ಬೇರೆಯಾಗಿ ಮಾಡಬಾರದು, ಒಂದೆಂಬುದಾಗಿ ಮಾಡಬೇಕು ಎಂಬುದಾಗಿ ಅವರ ಒಂದು ಇಂಗಿತವಿದ್ದಿದ್ದರೆ ಆಗ ಏನಾಗ್ತಾ ಇತ್ತು? ವಿಭಾಗ ಮಾಡುವುದು ಅನರ್ಥಕ ಆಗ್ಬಿಡ್ತಾ ಇತ್ತು. ವಿಭಾಗ ಮಾಡಬೇಕಾದಿರ್ಲಿಲ್ಲ, ಆಗ ಅನರ್ಥಕ ವ್ಯವಸ್ಥೆ ಆಯ್ತು. ಅದಕ್ಕೆ ಪೂರ್ವ ಪಕ್ಷ ಹೇಳ್ತಾನೆ, ಸ್ವಾಮಿ ಜೋರಾಗಿ ನನು ಉಕ್ತಂ ನ ಪೃಥಕ್ ಅನುಚಿಂತಂ ತತ್ವಾಭೇದಾದಿತಿ ಅಂತ ಹೇಳಿದ್ವಲ್ಲ ಸ್ವಾಮಿ. ಅಲ್ಲ ಸ್ವಾಮಿ, ನಾವು ಹೇಳಿದ್ವಿ ಏನಂತ ನೋಡಿ, ಇಲ್ಲಿ ಬೇರೆ ಬೇರೆಯಾಗಿ ಅನುಚಿಂತನೆ ಮಾಡಬಾರದು. ಅನುಚಿಂತನೆ ಮಾಡಬಾರದು ಅಂದ್ರೆ ನಿಧಿಧ್ಯಾಸನ ಮಾಡಬಾರದು, ಉಪಾಸನೆ ಮಾಡಬಾರದು. ಯಾಕೆ? ತತ್ವಾಭೇದ, ತತ್ವದಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ. ತತ್ವದಲ್ಲಿ ಭೇದ ಇಲ್ಲ, ಎರಡು ವಾಯು ಪ್ರಾಣ ಎರಡು ಒಂದೇ. ಹೋಗ್ತಾನೆ ಅಂತ ನಾವು ಹೇಳಿದ್ವಲ್ಲ ಸ್ವಾಮಿ. ತತ್ವ ಒಂದೇ ತಾನೆ, ವಾಯು ಬೇರೆ ಪ್ರಾಣ ಬೇರೆ ಇದಾವೆ ಇದೆಯಾ? ಏನಿಲ್ಲ.
ವಾಯುವೇ ಪ್ರಾಣವಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ ಅದು ಪ್ರಾಣ ಅಂತ. ನಾವು ಹೇಳಿದ್ವಲ್ಲ ಸ್ವಾಮಿ, ಹೇಗೆ ಒಂದೇ ಅದು ಅಂತ ಹೇಳಿ. ಅದಕ್ಕೆ ನೈಷ ದೋಷ. ಹೌದಪ್ಪ, ನೀನು ಹೇಳಿದ್ದೆ, ಆದರೆ ಅದು ಸರಿಯಾಗಿಯೂ ಇದೆ. ಏನು? ತತ್ವಾಭೇದ, ತತ್ವದಲ್ಲಿ ಯಾವ ಭೇದವೂ ಇಲ್ಲ. ವಾಯು ತತ್ವ ಪ್ರಾಣ ತತ್ವ ಅಂತ ಎರಡು ತತ್ವ ಅಲ್ಲ, ಒಂದೇ ತತ್ವ. ಅದು ಸರಿಯಾಗಿದೆ. ಪೃಥಕ್ ಆದರೂ ಕೂಡ ತತ್ವ ಅದು ನಾವು ಬೇರೆ ಬೇರೆಯಾಗಿ ಹೇಳಿದ್ದೇವಲ್ಲ ಇಲ್ಲಿ. ಏನು? ಪೃಥಕ್ ಅನುಚಿಂತನಂ, ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ. ಅದಕ್ಕೆ ನೀನು ಹೇಳಿದೆಯಲ್ಲ ಒಂದೇ, ಅದು ಏನೂ ದೋಷ ಇಲ್ಲ, ಅದೇನು ದೊಡ್ಡ ಮಾತಲ್ಲ. ಯಾಕೆ ಅಂದ್ರೆ ತತ್ವಾಭೇದೇಪಿ ಅವಸ್ಥಾಭೇದಾತ್ ಉಪದೇಶ ಭೇದ ವಶೇನ ಅನುಚಿಂತನ ಭೇದೋಪಪತ್ತೇ. ಎಷ್ಟು ಸರಳವಾಗಿ ಇರ್ತಕ್ಕಂಥದ್ದು, ಪ್ರತಿಯೊಬ್ಬರೂ ಅರ್ಥವಾಗುವ ಭಾಷೆ ಶಾಂಕರ ಭಾಷ್ಯ. ಆದರೆ ಏನು, ಇದನ್ನ ಅನ್ಯಥಾ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಈ ಒಂದು ಸರಳವಾದ ಭಾಷೆ ಈ ಥರ ಇದೆಯಲ್ಲ, ಇದನ್ನ ಅನ್ಯಥಾ ವ್ಯಾಖ್ಯಾನ ಮಾಡ್ತಾರೆ. ಯಾರು? ಅಜ್ಞಾನಿಗಳು, ಅವಿವೇಕಿಗಳು. ಏನಂತ ಹೇಳ್ತಾರೆ ನೋಡ್ರಿ, ಶಾಂಕರ ಭಾಷ್ಯ ಇದೆಯಲ್ಲ ಅದು ಸರಳವಾಗಿದೆ ಸರಳವಾಗಿದೆ ಅಂತ ನೀವು ಹೇಳ್ತೀರಿ. ಆದರೆ ನಾವು ಹೇಳೋದೇನು ಗೊತ್ತೇ? ಶಾಂಕರ ಭಾಷ್ಯ ಬಾಲಿಶ. ನೋಡಿ, ನಮ್ಮ ಆಚಾರ್ಯರ ಭಾಷ್ಯ ಬರೆದಿದ್ದಾರೆ ನೋಡಿ. ಏನ್ ಸ್ವಾಮಿ, ಒಬ್ರಿಗೂ ಅರ್ಥವಾಗಲ್ಲ ನೋಡಿ, ಅಂಥ ಭಾಷೆ ಬರೆದಿದ್ದಾರೆ, ಯಾರಿಗೂ ಅರ್ಥವಾಗಲ್ಲ ಸ್ವಾಮಿ. ಅದಕ್ಕೆ ಟೀಕೆನೇ ಬೇಕು, ಅದಕ್ಕೆ ವ್ಯಾಖ್ಯಾನನೇ ಬೇಕು, ಅದಕ್ಕೆ ಬೇಕಾದಷ್ಟು ಗುರುಗಳು ಬೇಕು. ಯಾವುದು ಇಲ್ಲದೆ ಏನೂ ಅರ್ಥವಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಏನಿದು? ಅಜ್ಞಾನ ಪ್ರದರ್ಶನವಲ್ಲದೆ, ಅವಿವೇಕ ಪ್ರದರ್ಶನವಲ್ಲದೆ ಬೇರೆ ಏನೂ ಅಲ್ಲ. ಈ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಯಾವಾಗ ಓದುವ ಹೇಳಿದ್ವಿ. ಈ ಇಂಗ್ಲೀಷಲ್ಲಿ ಹೇಳಿದೆ ಒಂದು, ಈ ಜಾನ್ಸೋನಿಯನ್ ಇಂಗ್ಲೀಷ್ ಅಂತ ಕರೀತಾರೆ. ಜಾನ್ಸೋನಿಯನ್ ಇಂಗ್ಲೀಷ್ ಅಂತ. ಅಲ್ಲಿ ಅವನು ಜಾನ್ಸನ್ ಅಂತಕ್ಕಂಥ ಅದನ್ನ ಶೈಲಿ, ಇಂಗ್ಲೀಷ್ ಭಾಷೆ ಶೈಲಿ. ಏನವನು ಜಾನ್ಸೋನಿಯನ್ ಇಂಗ್ಲೀಷ್ ಅಂದರೆ? ಜಾನ್ಸೋನಿಯನ್ ಇಂಗ್ಲೀಷ್ ಅಂದರೆ ನಮ್ಮ ಒಂದು ಈ ನಮ್ಮ ಪ್ರಕಾರ ಹೇಳಿದ್ದಾರೆ, ಭಾರತ ದೇಶದಲ್ಲಿ ಬಾಣನ ಶೈಲಿ. ಬಾಣಭಟ್ಟ ಅಂತ ನಾವು ಕೇಳಿರ್ಬೋದು, ಕಾದಂಬರಿ ಅಂತ ಬರೆದಿದ್ದಾನೆ, ಅದ್ಭುತವಾದ ಕಾವ್ಯ ಗ್ರಂಥ ಕಾದಂಬರಿ. ಅಲ್ಲಿ ಬಾಣನ ಶೈಲಿ ಏನು ಅಂತಂದ್ರೆ ನೋಡಿ, ಒಂದು ಪದನ ಈ ನಮ್ಮ ಯಾವುದಿದು, ಈ ಎಂತದಪ್ಪ ಇದು, ಈ ಡೆಮ್ಮಿ 1/8 ಡೆಮ್ಮಿ ನಾವು ಪುಸ್ತಕ ಇಟ್ಕೊಂಡಿದ್ದೀವಲ್ಲ, 1/8 ಡೆಮ್ಮಿ. ಇಲ್ಲಿ ಮೊಟ್ಟ ಮೊದಲಿನಿಂದ ಪ್ರಾರಂಭ ಮಾಡಿದ್ರೆ ಒಂದು ಪದನ ಪ್ರಾರಂಭ ಮಾಡ್ದ, ಯಾವುದು? ಕಶ್ಚಿತ್ ಅಂತ ಒಂದು ಪ್ರಾರಂಭ ಮಾಡ್ದ. ಅದು ಮುಗಿಯುತ್ತಲ್ಲ, ಮುಗಿಯೋದು 2ನೇ ಪೇಜ್ ಕೊನೆಯಲ್ಲಿ. ಎಲ್ಲಿ ಕರ್ತೃಪದ ಇದೆ, ಎಲ್ಲಿ ಕ್ರಿಯಾಪದ ಇದೆ, ಕರ್ಮಪದ ಯಾವುದು, ಏನು ಗೊತ್ತಾಗೋದು. ಉದ್ದಕ್ಕೂ ಏನು ದೃಷ್ಟಾಂತ ವಿಶೇಷಣಗಳು. ಆದರೆ ಓದೋದಕ್ಕೆ ಮಾತ್ರ ಸಂಸ್ಕೃತ ಸರಿಯಾಗಿ ಓದಬಲ್ಲವರು, ಆದರೆ ಒಳ್ಳೆ ಜ್ಞಾನ ಇದ್ರೆ ಆಹಾ ಇಂಪಾಗಿರುತ್ತೆ ಕೇಳೋದಕ್ಕೆ. ಕೆಲವೇನಾಗಿರುತ್ತೆ, ಇಂಪ ಇದ್ರೂ ಕೂಡ ಯಾರೂ ಅರ್ಥ ಆಗೋದು. ಈ ಶೈಲಿನ ಇದಲ್ಲ, ಅದು ಯಾವುದು? ಸರಳವಾದ ಶೈಲಿ. ನೋಡಿ, ಕಾಳಿದಾಸ ಸರಳವಾದ ಶೈಲಿ. ಈ ಸರಳವಾದ ಶೈಲಿಯಿಂದ ಈ ಪ್ರೆಸೆಂಟ್ ಮಾಡಬೇಕು ಅಂತ ಇರ್ತಲ್ಲ, ಮುಂದೆ ಇರತಕ್ಕಂಥ ಭಾವನೆಯನ್ನ, ಅದು ಬಹಳ ಬಹಳ ಕಷ್ಟ. ಸರಳವಾದ ಭಾಷೆಯಿಂದ ನಮ್ಮ ಭಾವನೆಯನ್ನ ವ್ಯಕ್ತಪಡಿಸುವುದು ತುಂಬ ಕಷ್ಟ, ಬಹಳ ಅದಕ್ಕೆ ಪಾಂಡಿತ್ಯ ಬೇಕು. ಆದರೆ ಉದ್ದುದ್ದ 3 ಪೇಜಲ್ಲಿ ಬರಿಬಹುದು ಸ್ವಾಮಿ, ಏನು ಬೇಕಾದ್ರೆ ಒತ್ತು ಮಾಡ್ಬೋದು. ಹೀಗಿರಲಿ, ಅದು ಬೇರೆ ವಿಚಾರ. ಹೀಗೆ ಯಾಕೆ ನೋಡಿ ಇದಕ್ಕೆ ಹೇಳಿದೆ ನೋಡಿ, ಹೇಗೆ ತತ್ವಾಭೇದೇಪಿ ಅವಸ್ಥಾಭೇದಾತ್. ತತ್ವಾಭೇದೇಪಿ, ತತ್ವಾಭೇದ ಇದೆ, ತತ್ವ ಅಭೇದ ಅಂತ. ತತ್ವ ಅಭೇದ ಇದೆ, ತತ್ವದಲ್ಲಿ ಯಾವ ಭೇದವೂ ಇಲ್ಲ, ಇದೆ, ಸರಿಯಾಗಿದೆ ನೀವು ಹೇಳಿದ್ದು. ಆದರೆ ಅವಸ್ಥಾಭೇದ,
ಏನು ಅವಸ್ಥಾಭೇದವಿದೆ. ಏನು ಅವಸ್ಥಾಭೇದ? ಅದೇ ಒಂದು ಆದಿ ದೈವಿಕ ಅವಸ್ಥೆ, ಇನ್ನೊಂದು ಆದಿ ಭೌತಿಕ ಅವಸ್ಥೆ, ಇನ್ನೊಂದು ವಾಯು ಅವಸ್ಥೆ, ಇನ್ನೊಂದು ಪ್ರಾಣಾವಸ್ಥೆ. ಹೌದಾನೆ? ಎರಡು ಅವಸ್ಥಾಭೇದಾತ ಉಪದೇಶ ಭೇದ ವಶೇನ, ಅಂದ್ರೆ ಈ ಉಪದೇಶ ಭೇದ, ಹೀಗೆ ಅವಸ್ಥಾಭೇದದಿಂದ ವಾಯು ಪ್ರಾಣ ಎಂಬುದಾಗಿ ಭೇದದಿಂದ ಉಪದೇಶ ಮಾಡಿದ್ದಾರೆ. ಆ ಕಾರಣದಿಂದ ಅದಕ್ಕಾಗಿ ಏನಾಗಿದೆ? ಅನುಚಿಂತನ ಭೇದೋಪಪತ್ತೆ. ಅನುಚಿಂತನ ಅಂದ್ರೆ ಈ ಒಂದು ಉಪಾಸನೆಯಲ್ಲಿಯೂ ಕೂಡ ಭೇದವನ್ನು ಹೇಳುವುದು ಉಚಿತವಾಗಿದೆ. ಎರಡು ಬೇರೆ ಬೇರೆ. ಯಾಕೆ? ಸ್ಥಾನವನ್ನೇ ಬೇರೆ ಹೇಳಿದ್ದಾರಲ್ಲ. ಒಂದು ಅವಸ್ಥೆ ಎಲ್ಲಿರ್ತಕ್ಕಂಥ, ಇವನು ಇಲ್ಲಿರ್ತಕ್ಕಂಥವನು, ಅದು ಅಲ್ಲಿರ್ತಕ್ಕಂಥವನು, ಹಾಗೆ ಇಬ್ಬರನ್ನೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು. ಒಬ್ಬರು ದಂಪತಿಗಳು, ಗಂಡ ಹೆಂಡತಿ. ಗಂಡ ಒಳ್ಳೆ ಏನು IAS ಆಫೀಸರು, ಬಹಳ ದೊಡ್ಡ ಆಫೀಸರು ಗಂಡ. ಹೆಂಡತಿ ಅವಳು ಅದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳೇನು ಮಾಡಿದ್ಲು? ಅವಳು ಒಂದು ಸಾಮಾನ್ಯವಾದ ಫಸ್ಟ್ ಡಿವಿಷನ್ ಕ್ಲಾರ್ಕೋ ಮ್ಯಾನೇಜರು ಏನೋ ಅವಳು ಆಗಿದ್ಲು. ಗಂಡ IAS ಆಫೀಸರಲ್ಲಿ. ಹೆಂಡತಿ ಗಂಡ ಸಂಬಂಧ. ಆಫೀಸಲ್ಲಿ ಹೋದ್ಲು, ಇಬ್ರು ಕೂತ್ಕೊಂಡ್ರು. ಅವನ ಆ ಸೀಟು ಇವಳು ಈ ಸೀಟು, ಇಲ್ಲಿ ಕೂತ್ಕೊಂಡ. ಕರೆದ್ರು. ಯಾರು? IAS ಆಫೀಸರು. ಗಂಡ ಅಲ್ಲ, ಅಲ್ಲಿ IAS ಆಫೀಸರು. ಸ್ಥಾನಭೇದ. IAS ಆಫೀಸರು ಅಂತ ಹೇಳ್ಬೇಕು, ಗಂಡ ಹೇಳಬೇಕು. ಆಗ ಏನ್ರಿ ಕರೀರಿ ಅವ್ರನ್ನ ಸೆಕೆಂಡ್ ಮ್ಯಾನೇಜರು ಅಂತ ಅವ್ರ ಹೆಂಡತಿ ಅಲ್ಲೇ ಕೂತಿದ್ಲು. ಅವಳು ಮ್ಯಾನೇಜರು. ಕರೀರಿ ಮ್ಯಾನೇಜರ್ನ ಕರೀರಿ ಅಂತಂದ. ಅವಳು ಮ್ಯಾನೇಜರ, ಅವನ ಹೆಂಡತಿ ಅವಳು ಬಂದವಳು ಎರಡು ಕಾಲು ಕೈ ಮುಗಿದು ನಮಸ್ಕಾರ ಸರ್ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳಿಲ್ಲ, ನಿಂತೇ ಇದ್ಲು. ಏನೋ ಕೆಲಸ ಆಯ್ತು, ಮುಗಿಸ್ಕೊಂಡ್ಲು. ಆಮೇಲಿಂದ ಮನೆಗೆ ಬಂದರು. ಇಬ್ಬರು ಡ್ರೆಸ್ಗೆ ಚೇಂಜ್ ಮಾಡಿಕೊಂಡ್ರು, ಎಲ್ಲ ಮಾಡಿದ್ರು. ಏನು ಮಾಡಿದ್ಲು? ಹೆಂಡತಿ ಕೂತ್ಕೊಂಡ್ಬಿಟ್ಲು ಸೋಫಾದ ಮೇಲೆ. ಗಂಡನಿಗೆ ಹೇಳಿದ್ಲು, ರೀ ನನಗಾಗೋದಿಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ, ಕಾಫಿ ಮಾಡ್ಕೊಂಡು ತೊಗೊಂಬನ್ರಿ ಅಂತಂದ್ಲು. ಇವನು ಹೋದ, ಕಾಫಿ ಮಾಡ್ಕೊಂಡು ತಂದು ಕೊಟ್ಟ. ಅರೆ ಏನ್ರಿ ಅಲ್ಲಿ ಆ ಭಾವನೆ ಏನು ಹೇಳಿದ್ದ? ಕೂತ್ಕೊಳ್ಳೋಕ್ಕೂ ಜಾಗ, ನಿಂತ್ಕೊಂಡೇ ಇದ್ಲು, ಕೇಳಿದು ಬರ್ಕೊಂಡು ಎಲ್ಲ ಮಾಡೋದು. ಇಲ್ಲಿ ಓಹೋ ಇವಳು ಕೂತಿದ್ದಾಳೆ, ಅವನು ಕೆಲಸ ಮಾಡ್ತಾನೆ. ಈಗ ಎರಡು ಬೇರೆ ಬೇರೆ ಆಯ್ತಲ್ಲಪ್ಪ. ಇವಾಗ ನೀವು ಹೇಳ್ಬೋದು ತತ್ವ ಗಂಡ ಹೆಂಡತಿ ಒಂದೇ ಕಣ್ರಿ, ಏನು ಎರಡು ಬೇರೆ ಬೇರೆ ಎರಡು ಜೋಡತ್ತು ಏನು ಹೇಳ 1000 ಹೇಳ್ಬೋದ್ರಿ. ಆದರೆ ಸ್ಥಾನ ಭೇದ ಇದೆ ಅಂತಾದ್ರೆ ಹೌದು, ಎಲ್ಲದರಲ್ಲೂ ಭೇದ, ಫಲಭೇದ. ಅಲ್ಲೇ ಒಂದು ಫಲ, ಇಲ್ಲೇ ಒಂದು ಫಲ. ಹೌದು ತಾನೆ? ಹೀಗೆ ಇಲ್ಲೂ ಕೂಡ ಸ್ಥಾನ ಭೇದದಿಂದ ಹೇಳಿದ್ದಾರೆ. ಹಾಗಾಗಿ ಅನುಚಿಂತನ ಭೇದೋಪಪತ್ತೆ. ಅನುಚಿಂತನ ಅಂದ್ರೆ ಉಪಾಸನೆ ಬೇರೆ ಬೇರೆಯಾಗಿ ಮಾಡಬೇಕು ಎನ್ನುವುದು ಹೊಂದುತ್ತದೆ ಅಂಥೇಳಿ ಶ್ಲೋಕೋಪನ್ಯಾಸಸ್ಯ ಚ ತತ್ವಾಭೇದಾಭಿಪ್ರಾಯೇನ ಅಪಿ ಉಪಪದ್ಯಮಾನಸ್ಯ ಪೂರ್ವೋದಿತ ಧ್ಯೇಯ ಭೇದ ನಿರಾಕರಣ ಸಾಮರ್ಥ್ಯ ಅಭಾವಾತ್. ಇಲ್ಲಿ ಒಂದು ನ್ಯಾಯ ಕೊಟ್ಟರು. ಈ ಶ್ಲೋಕೋಪನ್ಯಾಸಸ್ಯ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ ಇಲ್ಲಿ. ಏನು? ಈ ಒಂದು ಪೃಥಕ್ ಅನುಚಿಂತನಂ ಅಂತ, ಇದು ತತ್ವಾಭೇದ ತತ್ವ ಅಭೇದ, ತತ್ವದಲ್ಲಿ ಯಾವುದೋ ಭೇದವಿಲ್ಲ ಎಂಬ ಅಭಿಪ್ರಾಯದ ಎರಡು ಒಂದೇ ವಾಯುಪ್ರಾಣ. ಆ ಅಭಿಪ್ರಾಯದಿಂದ ಹೇಳಿದ್ದರೂ ಕೂಡ ಹೇಳಿದ್ದಾರೆ, ಅಭಿಪ್ರಾಯ ಹೇಳಿದ್ದಾರಂದ್ರೂ ಕೂಡ ಏನಾಗಿದೆ? ಅದು ಆ ಅಭಿಪ್ರಾಯ ಪೂರ್ವೋದಿತ ಧ್ಯೇಯ ಭೇದ. ಪೂರ್ವೋದಿತ ಭೇದ, ಹಿಂದೆ ಹೇಳಿರ್ತಕ್ಕಂತಹ ಒಂದು ಧ್ಯೇಯ ಅಂದರೆ ಧ್ಯೇಯ, ಯಾವುದನ್ನು ಕುರಿತು ಉಪಾಸನೆ ಮಾಡಬೇಕು ಅದು ಧ್ಯೇಯ. ಧ್ಯಾನವನ್ನು ಯಾವುದನ್ನು ಕುರಿತು ಮಾಡಬೇಕು ಧ್ಯೇಯ, ಅದು ಉಪಾಸನೆ ಮಾಡಿ. ಇಲ್ಲಿ ಉಪಾಸನೆ ಮಾಡಬೇಕಾದೆಯಲ್ಲ, ಅದನ್ನ ಭೇದದಿಂದ ಉಪಾಸನೆ ಮಾಡಬಾರದು, ಒಂದೆಂದು ಉಪಾಸನೆ ಮಾಡಬೇಕು ಎಂದು ಸಮರ್ಥಿಸಿ ಹೇಳುವುದಕ್ಕೆ ಅದಕ್ಕೆ ಸಾಮರ್ಥ್ಯವಿಲ್ಲ. ಯಾವುದಕ್ಕೆ? ಒಂದು ಅಂತ ಹೇಳಿದ್ದಾರಲ್ಲ, ತತ್ವ ಒಂದೇ ಕಂಡ್ರಿ ಅಂತ ಹೇಳಿದ್ದಾರಲ್ಲ, ಅದು
ಈ ಭೇದದಿಂದ ಉಪಾಸನೆ ಮಾಡಬೇಕು ಅಂತ ನಾವು ಹೇಳೋದಲ್ಲ, ಅದನ್ನ ಅಲ್ಲಗಳೆಯುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅಂದ್ರೇನು, ನೀವು ತತ್ವಭೇದ ಹೇಳಿದ್ದೀರಲ್ಲ, ಆ ಒಂದು ಕಾರಣ ಅದು ಬಲವತ್ತರವಾಗಿಲ್ಲ ಅಂತ ಅರ್ಥ. ನಮ್ಮ ವಾದ ಇದೇನು, ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ. ನಿಮ್ಮ ವಾದ ಏನು, ಒಂದಾಗಿ ಉಪಾಸನೆ ಮಾಡಬೇಕು, ಒಂದೇ ಅಂತ. ನೀವು ಹೇಳ್ತಕ್ಕಂಥ ವಾದ ಒಂದೇ ಆಗಿರ್ತಕ್ಕಂಥ ವಾದ, ಒಂದೇ ಮಾಡಬೇಕು ಅಂತ. ನಮ್ಮ ವಾದನ್ನ ಸಮರ್ಥವಾಗಿ ತಳ್ಳಿ ಹಾಕುವುದಕ್ಕೆ ಅದಕ್ಕೆ ಸಾಮರ್ಥ್ಯವಿಲ್ಲ. ನಿಮ್ದು ವೀಕ್, ಈಗಲೂ ಇದೆಯಲ್ಲ ನಿಮ್ದು ವೀಕ್ ಆರ್ಗ್ಯುಮೆಂಟ್ ಕಣ್ರಿ. ಅವನ ಆರ್ಗ್ಯುಮೆಂಟ್ ಮುಂದೆ ನಿಮ್ಮ ಆರ್ಗ್ಯುಮೆಂಟ್ ಆಗ ಅದೇ ರೀತಿ. ಲೋಕೋಪನ್ಯಾಸಚಿತ ತತ್ವಾಭೇದ ಪ್ರಾಯಣ, ಹೌದು ತತ್ವಾಭೇದದಿಂದ ಹೇಳಿದ್ದಾರೆ, ಎರಡು ಒಂದೇ ಅಂತ ಹೇಳಿದ್ದಾರೆ, ಉಪಾಸನೆ ಒಂದೇ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಹಿಂದೆ ಹೇಳಿದ ಯಾವ ಒಂದು ಧ್ಯೇಯ ಭೇದ ಅಂದ್ರೆ ಉಪಾಸನಾ ಭೇದ, ಎರಡು ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಎನ್ನುವುದನ್ನ ನಿರಾಕರಣೆ ಮಾಡುವುದಕ್ಕೆ ನಿಮ್ಮ ವಾದ ಇದೆಯಲ್ಲ ತತ್ವ ಅಭೇದ, ಅದು ಸಾಕಾಗುವುದಿಲ್ಲ, ಅದಕ್ಕೆ ಸಾಮರ್ಥ್ಯವಿಲ್ಲ. ನೋಡಿ, ಇವೆಲ್ಲ ಇವತ್ತಿನ ಏನು ವಾದ ಮಾಡ್ತಾರೆ ನ್ಯಾಯವಾದಿಗಳು, ಅದಕ್ಕೆ ಸಂಬಂಧಪಟ್ಟ ಹಾಗಿದೆ. ಹೌದು ತಾನೆ, ವಾದ ಮಾಡ್ತಾ ಇದ್ದಾನೆ, ಅದು ಸೋತೋಗ್ಬಿಡ್ತಾನೆ. ಏನು ಸ್ವಾಮಿ ಅಷ್ಟು ಚೆನ್ನಾಗಿ ವಾದ ಮಾಡಿದ್ರು ನನ್ನ ಲಾಯರು ಅಂತಾನೆ. ಯಾಕೆ ಅಂದ್ರೆ ಅವನ ಎದುರು ಪಕ್ಷದವನು ಲಾಯರ್ ಏನು ಹೇಳಿರ್ತಾನೆ ನೋಡಿ, ಅದನ್ನ ನಿರಾಕರಣೆ ಮಾಡುವುದಷ್ಟು ಸಾಮರ್ಥ್ಯ ಇವರು ಹೇಳಿದ ವಾದಕ್ಕೆ ಇಲ್ಲ. ಅದಕ್ಕೆ ಇಲ್ಲೂ ಅದೇ ರೀತಿ. ನೋಡಪ್ಪ, ನೀವು ತತ್ವ ಒಂದೇ ಅಂತ ಹೇಳ್ತಾ ಇದೆಯಲ್ಲ, ಆ ವಾದ ನಾವು ತತ್ವ ಬೇರೆ, ಉಪಾಸನ ಬೇರೆ ಅಂತ ಹೇಳ್ತಾ ಇದ್ದೀವಲ್ಲ, ಅದನ್ನ ನಿರಾಕರಣೆ ಮಾಡುವುದಕ್ಕೆ ನಿನ್ನ ವಾದಕ್ಕೆ ಸಾಮರ್ಥ್ಯ ಇಲ್ಲ, ಅದು ವೀಕ್ ಪಾಯಿಂಟ್ ಅದು ಅಂತ ಹೇಳಿದ್ರು. ಮುಂದಿನ ಭಾಗನ ನಾಳೆ ನೋಡೋಣ. ಬಹಳ ಚೆನ್ನಾಗಿದೆ ವಾದ ಸರಣಿ. ಮುಂದೆ ಇನ್ನೂ ಬಹಳ ಸ್ವಾರಸ್ಯಕರವಾಗಿದೆ ವಾದಗಳು. ಒಂದು ಈ ವಾದವನ್ನು ಹೇಗೆ ಮಾಡಿದ್ದಾರೆ ಅನ್ನೋ ದೃಷ್ಟಿಯಿಂದಲೇ ನಾವು ಭಾಷ್ಯ ಓದಿದಾಗ ಇನ್ನೂ ಚೆನ್ನಾಗಿ ಆ ವಾದ ಗೊತ್ತಿರ್ತಕ್ಕಂಥವರೇ ಮಾಡಿ ಚೆನ್ನಾಗಿರುತ್ತೆ. ಮತ್ತು ನಮಗದು ಮುಖ್ಯವಲ್ವಲ್ಲ, ನಮ್ಮ ತತ್ವ ಮುಖ್ಯ. ಇರಲಿ ನೋಡೋಣ, ಎಷ್ಟು ಸಾಧ್ಯವಾದಷ್ಟು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.